ಕಾಂಗ್ರೆಸ್ ಪಾಳ್ಯದಲ್ಲಿ ಟ್ರಬಲ್ ಶೂಟರ್ ಅಂತ ಕರೆಸಿಕೊಳ್ಳುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆಯಾ? ಸವಾಲುಗಳ ಮೇಲೆ ಸವಾಲು ಎದುರಾಗ್ತಾ ಇದೆಯಾ? ಕಾರಣ ಸಿಎಂ ಪಟ್ಟಕ್ಕಾಗಿ ಆಸೆ ಕಾಣ್ತಾ ಇರುವ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಸವಾಲು ಎದುರಾಗ್ತಾ ಇದೆ. ಆ ಸವಾಲನ್ನ ಗೆದ್ದು ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿರುವ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರಿಗೆ ಸವಾಲುಗಳ ಮೇಲೆ ಸವಾಲು, ಚಾಲೆಂಜ್ ಮೇಲೆ ಚಾಲೆಂಜ್. ಹೆಂಗೆ ಗೆಲ್ತಾರೆ ಅನ್ನೋದೇ ಪ್ರಶ್ನೆ ಇರೋದು. ಸಿಎಂ ಸ್ಥಾನಕ್ಕಾಗಿ ಹಾತೊರಿತಿದ್ದಾರೆ ಬಂಡೆ. ಅವರ ಹೆಗಲಿಗೆ ಈಗ ಎಲೆಕ್ಷನ್ ನ ಹೊಣೆಯನ್ನ ಹೊರಿಸಲಾಗ್ತಾ ಇದೆ. ಪಟ್ಟಕ್ಕಾಗಿ ಫೈಟ್ ಮಾಡ್ತಾ ಇರುವ ಡಿಕೆ ಶಿವಕುಮಾರ್ ಅವರಿಗೆ ಸವಾಲುಗಳ ಮೇಲೆ ಸವಾಲು, ಗೆದ್ದು ಬರ್ತಾರಾ ಅಂತ. ಎರಡು ಸವಾಲುಗಳನ್ನ ಗೆದ್ದು ಮತ್ತೆ ಟ್ರಬಲ್ ಶೂಟರ್ ಆಗೇ ಬಿಡ್ತಾರ ಕನಕಪುರದ ಬಂಡೆ. ಅದೇ ಆಸೆಯಲ್ಲಿ ಕಾಯ್ತಿದ್ದಾರೆ ಡಿಕೆ ಶಿವಕುಮಾರ್. ಅಂದುಕೊಂಡಂತೆ ಸಿಎಂ ಪಟ್ಟ ಏರೇ ಬಿಡ್ತಾರಾ ಡಿಕೆ ಶಿವಕುಮಾರ್ ಅನ್ನೋದು ಕೂಡ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಹಾಕಿದ್ದು ಅಸ್ಸಾಂ ಚುನಾವಣೆಯ ಉಸ್ತುವಾರಿಯ ಹೊಣೆ. ಇದೇ ಮೊದಲೇನಲ್ಲ, ಪ್ರತಿ ಬಾರಿ ಕೂಡ ಬೇರೆ ರಾಜ್ಯದ ಎಲೆಕ್ಷನ್ ಮತ್ತು ಸಂಕಷ್ಟ ಬಂದಾಗ ಪಕ್ಷಕ್ಕೆ ಅದನ್ನ ಎದುರಿಸಿ ಟ್ರಬಲ್ ಶೂಟರ್ ಅಂತಾನೆ ಡಿಕೆ ಶಿವಕುಮಾರ್ ಅವರು ಕರೆಸಿಕೊಳ್ಳೋದು. ಹಂಗಾಗಿ ಈ ಬಾರಿ ಕೂಡ ಇದನ್ನ ಗೆಲ್ತಾರಾ ಅನ್ನೋದೇ ಪ್ರಶ್ನೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾಗೆ ಡಿಕೆ ಶಿವಕುಮಾರ್ ಅವರು ಟಕ್ಕರ್ ಕೊಡ್ತಾರಾ ಅನ್ನೋದೇ ಪ್ರಶ್ನೆ. ಆ ರೀತಿ ಪ್ಲಾನಿಂಗ್ ಗಳಾಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಅವರಿಂದ. ಅಸ್ಸಾಂ ಚುನಾವಣೆಯನ್ನ ಗೆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುವುದು ಫಿಕ್ಸ್ ಅಂತೆ. ಅಸ್ಸಾಂ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಕಡೆ ಜಿಬಿಎ ಚುನಾವಣೆಯ ಟಾಸ್ಕ್ ಅನ್ನ ನೀಡಲಾಗಿದೆ. ಜಿಬಿಎ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಅದನ್ನು ಯಾರು ಹೇಳೋದು ಬೇಡ ಬಿಡಿ, ಅದು ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ ಜಿಬಿಎ ಎಲೆಕ್ಷನ್. ಹಂಗಾಗಿ ಇಲ್ಲೂ ಕೂಡ ಪ್ಲಾನ್ ಗಳನ್ನ ರೂಪಿಸ್ತಿದ್ದಾರಂತೆ. ಎರಡೂ ಟಾಸ್ಕ್ ಅನ್ನ ಹೆಂಗೆ ಗೆಲ್ತಾರೆ ಅನ್ನೋದೇ ಪ್ರಶ್ನೆ ಇರೋದು. ಎರಡೂ ಟಾಸ್ಕ್ ಗಳನ್ನ ಗೆಲ್ಲೋ ಮೂಲಕ ಕೆಲಸ ಮಾಡಿ ತೋರಿಸಿ ಸಿಎಂ ಪಟ್ಟದಲ್ಲಿ ಕೂತ್ಕೊಂಡೇ ಬಿಡ್ತಾರ ಡಿಕೆ ಶಿವಕುಮಾರ್ ಅನ್ನೋದು ಕೂಡ ಪ್ರಶ್ನೆ ಇದೆ. ನನ್ನ ಆರಂಭದಲ್ಲೇ ಹೇಳಿದಂಗೆ ಪಕ್ಷದಲ್ಲಿ ಸಮಸ್ಯೆಗಳು ಬಂದಾಗ, ಬೇರೆ ರಾಜ್ಯದಲ್ಲೂ ಕೂಡ ಈ ಕಾಂಗ್ರೆಸ್ ಪಾಳ್ಯದಲ್ಲಿ ಸಮಸ್ಯೆಗಳು ಬಂದಾಗ ಅದೆಲ್ಲವನ್ನ ಕೂಡ ಕ್ಷಣ ಮಾತ್ರದಲ್ಲಿ ಆ ಟ್ರಬಲ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದಿದ್ದು ಡಿಕೆ ಶಿವಕುಮಾರ್. ಹಂಗಾಗಿ ಈ ಎರಡೂ ಟಾಸ್ಕ್ ಗಳನ್ನ ಗೆಲ್ತಾರಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ಟ್ರಬಲ್ ಶೂಟರ್ ಅಂತಾನೆ ಕರೀತಾರೆ. ಕಾರಣ ಹಲವಾರು ಬಾರಿ ಪಕ್ಷದಲ್ಲಿರುವಂತಹ ಸಮಸ್ಯೆಗಳು, ಬೇರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಸಮಸ್ಯೆ ಆದಾಗ್ಲೂ ಕೂಡ ಅದೆಲ್ಲವನ್ನ ಕೂಡ ಕ್ಷಣ ಮಾತ್ರದಲ್ಲಿ ಸಾಲ್ವ್ ಮಾಡ್ತಾ ಇದ್ರು ಡಿಕೆ ಶಿವಕುಮಾರ್ ಅಂತ. ಹಂಗಾಗಿ ಈ ಎರಡು ಟಾಸ್ಕ್ ಗಳನ್ನ ನೀಡಲಾಗಿದೆಯಲ್ಲ, ಗೆಲ್ತಾರ? ಗೆದ್ದಾಗ ಸಿಎಂ ಆಸೆ ಇದೆಯಲ್ಲ ಸಿಎಂ ಆಗಬೇಕು ಅಂತ, ಆ ದಾರಿ ಸುಲಭ ಆಗುತ್ತಾ ಅಂತ? ಖಂಡಿತವಾಗಿಯೂ ಶ್ರುತಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಚಾಲೆಂಜ್ಗಳ ಮೇಲೆ ಚಾಲೆಂಜ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗ್ತಾ ಇರುವಂಥದ್ದು. ಒಂದು ಕಡೆ ಸಂಕ್ರಾಂತಿಯ ಬಳಿಕ ಡಿಸಿಎಂ ಸ್ಥಾನದಿಂದ ಸಿಎಂ ಸ್ಥಾನಕ್ಕೆ ಏರ್ಲಿಕ್ಕೋಸ್ಕರ ಸಾಕಷ್ಟು ಉತ್ಸುಕರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕನಸನ್ನ ಕಾಣ್ತಾ ಇದ್ದಾರೆ. ಇದರ ಮಧ್ಯೆ ಇದೀಗ ಎಐಸಿಸಿ ನಾಯಕರು ಆಸಾಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪರಿವೀಕ್ಷಕರನ್ನಾಗಿ ನೇಮಕ ಮಾಡೋದ್ರ ಜೊತೆಗೆ ಆಸಾಂ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಲೇಬೇಕಾದಂತಹ ಟಾಸ್ಕ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸಾಗಿರ್ತಕ್ಕಂಥ ಜಿಬಿಎ ಏನಿದೆ, ಜಿಬಿಎನ ಅವರೇ ನಿರ್ಮಾಣ ಮಾಡಿರುವಂಥದ್ದು. 5 ಪಾಲಿಕೆಗಳನ್ನು ಮಾಡಿರುವಂಥದ್ದು. ಹೀಗಾಗಿ ಜಿಬಿಎ ಚುನಾವಣೆಯಲ್ಲೂ ಸಹ ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಬಂದಿರುವಂಥದ್ದು. 5 ಪಾಲಿಕೆಗಳ ಪೈಕಿ ಕನಿಷ್ಠ ಪಕ್ಷ 3 ರಿಂದ 4 ಪಾಲಿಕೆಗಳನ್ನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಮತ್ತು ಆ ಸವಾಲು ಡಿಕೆ ಶಿವಕುಮಾರ್ ಅವರಿಗೆ ಬಂದಿರುವಂಥದ್ದು. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಎರಡು ಚಾಲೆಂಜ್ಗಳನ್ನು, ಈ ಎರಡು ಸವಾಲುಗಳನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಒಂದು ಕಡೆ ಕಾರಣವಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆ ಸಂಕ್ರಾಂತಿಯ ಬಳಿಕ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಎರಡೂ ಸವಾಲುಗಳನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈ ಎರಡೂ ಸವಾಲುಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗೆದ್ದಿದ್ದೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನ ಹಿಡಿಯುವವರು ಯಾರು ಇಲ್ಲ ಅನ್ನೋಷ್ಟು ಮಟ್ಟಿಗೆ ಅವರು ತಾಕತ್ತನ್ನ ಪ್ರದರ್ಶನ ಮಾಡುವಷ್ಟು ಶಕ್ತಿ ಅವರಿಗೆ ಬರುತ್ತೆ ಅಂತ ಹೇಳ್ಬೋದು ಶ್ರುತಿ.
ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.